ರಾಷ್ಟ್ರಧ್ವನಿ ನ್ಯೂಸ್ಗೆ ಸ್ವಾಗತ. ಚೇಳೂರು ತಾಲೂಕು ಕೊತಕೋಟ್ಲ ವಾಣಲಪಲ್ಲಿ ಗ್ರಾಮದಲ್ಲಿ ದಲಿತರಿಗೆ ನ್ಯಾಯ ಸಿಗುತ್ತಿಲ್ಲ. ರೆಡ್ಡಿಗಳಿಗೆ ದರ್ಬಾರ್ ಜಮೀನು ವ್ಯವಹಾರದಲ್ಲಿ ಭೀಮ್ಲಾ ನಾಯಕ ಬಿಂದುಶ್ರೀ ತಮ್ಮ ನೋವನ್ನು ತೋಡಿಕೊಂಡಿದ್ದಾರೆ. ಪ್ರವಾಸಿ ಮಂದಿರದಲ್ಲಿ ಕೊಡಿಗಲ್ ರಮೇಶ ರಾಜ್ಯಾಧ್ಯಕ್ಷರು, ಬಿಎಸ್ಪಿ ಪಾರ್ಟಿ ಅವಿನಾಶ್ ರಾಜ್ಯಾಧ್ಯಕ್ಷರು, ನ್ಯಾಯಮೂರ್ತಿಗಳು, ಬೆಂಗಳೂರು ಆನಂದ್ ಬಿಎಸ್ಪಿ ಜಿಲ್ಲಾಧ್ಯಕ್ಷರು, ಶೇಖರ್ ತಾಲೂಕು ಸಂಚಾಲಕರು, ಭೀಮನಾಯಕ್ ಬಾಗೇಪಲ್ಲಿ ವಕೀಲರು, ಚೇಳೂರು ತಾಲೂಕಿನ ದಲಿತ ಮುಖಂಡರು ಹಾಜರಿದ್ದರು. ಚೇಳೂರು ರಿಪೋರ್ಟರ್ ವರದಿ ನಾಗರಾಜ್. ಕ್ಷಣ ಮಾಹಿತಿಗಾಗಿ ವೀಕ್ಷಿಸಿ ರಾಷ್ಟ್ರದ ಕೂಡಲೇ ಬಂಧಿಸಬೇಕು. ಬಂಧಿಸಿಲ್ಲ ಅಂತ ಹೇಳಿದ್ರೆ ಎಲ್ಲ ನಮ್ಮ ದಲಿತ ಎಲ್ಲ ಸಂಘಟನೆಯವರು ಉಗ್ರವಾಗಿ ಹೋರಾಟ ಮಾಡ್ತೀವಿ ಅಂತೇಳಿ ಈ ಮುಖ್ಯ ಹೇಳ್ತಾ ಇದ್ದೀರಿ. ದಯವಿಟ್ಟು ಪೊಲೀಸವರು ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಅವ್ರನ್ನ ಅರೆಸ್ಟ್ ಮಾಡಿ ಜೈಲಿಗೆ ಕಳಿಸ್ಬೇಕು ಅಂತೇಳಿ ಕೇಳ್ಕೊತಾ ಇದ್ದೀನಿ. ಎಲ್ರಿಗೂ ಜೈ ಭೀಮ್. ಪಡ್ಕೊಳಕ್ ಇನ್ನೂ ಒಂದು ಆಪ್ಷನ್ ಐತೆ ಅನ್ನೋ ತರ ಮಾಡ್ತಿದ್ದಾರೆ. ಆ ಆಪ್ಷನ್ ಹೆಂಗಂದ್ರೆ ನಾವೇ ಕೊಡ್ತಾ ಇದೀವಿ. ಯಾರು ಸಪೋರ್ಟ್ ಮಾಡ್ತಿದ್ದಾರೆ ಅವರೇ ಕೊಡ್ತಿದ್ದಾರೆ. ಬೆಂಬಲ ಹಿಂದಿದ್ದೆ ಯಾರು ಏನೇನು ಕೊಡ್ತಿದ್ದಾರೆ ಅವರೇ ತುಂಬಾ. ಈಗ ಇವತ್ತು ಈ ಘಟನೆ ಆಗಿದೆ, ಇನ್ನೊಂದ್ಸಲಿ ಮರ್ಡರ್ ಮಾಡಿ ಬರ್ತಾರೆ, ಅವಾಗೂ ಅದೇ ಸಪೋರ್ಟೇ ಕೊಡ್ತಾರೆ. ಹಂಗ್ ಕೊಡಂಗಿದ್ರೆ ಈಗಿರೋ ಸಮಾಜಕ್ಕೆ ಏನು ಇದು ಕೊಡ್ತಿದ್ದಾರೆ ಅವರು? ಉದ್ದೇಶ ಕೊಡ್ತಿದ್ದಾರೆ? ಏನು ಒಳ್ಳೆ ಉದ್ದೇಶ ಏನೈತೆ ಅದ್ರಲ್ಲಿ? ದಯವಿಟ್ಟು ಹೇಳ್ತಾ ಇದ್ದೀನಿ, ಏನ್ ಬೇಲ್ ರಿಜೆಕ್ಟ್ ಆಗಿದೆ, ಈಗಿದ್ದೆ ನಿಮ್ಗೆ ನ್ಯಾಯವಾಗಿ ಹೋಗಿ, ನಾವು ಅನ್ಯಾಯವಾಗಿ ಬೇಡ. ನಮ್ಗೆ ನ್ಯಾಯವಾಗಿ ಏನ್ ಮಾಡ್ಬೇಕು, ನೆಕ್ಸ್ಟ್ ಸ್ಟೆಪ್ ಏನ್ ತಗೋಬೇಕು ಅದನ್ನೇ ತಗೊಳ್ಳಿ. ಪೊಲೀಸ್ ಅವರಿಗೆ ಇದನ್ನೇ ಹೇಳ್ಕೊತಾ ಇದ್ದೀನಿ. ಬೇಲ್ ಯಾರು ರಿಜೆಕ್ಟ್ ಆಗಿದೆ, ಬೇಲ್ ಅಪ್ರೂವ್ ಆಗಿರೋದು ನಮ್ಗೆ ಕೇಳ್ತಾನೆ ಇಲ್ಲ. ಬೇಲ್ ಯಾರು ರಿಜೆಕ್ಟ್ ಆಗಿದೆ, ಯಾರು ಈಗ ಕೋರ್ಟೇ ರಿಜೆಕ್ಟ್ ಮಾಡಿದೆ ಅಂತಂದ್ರೆ ಅದು ನ್ಯಾಯ ಇದ್ರೇನೆ ತಾನೇ ರಿಜೆಕ್ಟ್ ಆಗಿರುತ್ತೆ. ಆತರ ಆ ನ್ಯಾಯ ನಮ್ಗೆ ಕೊಡ್ಸಿ. ಇವಾಗ ನ್ಯಾಯ ಈಗ ಕೊಡಿಸ್ಲಿಲ್ಲ ಅಂತಂದ್ರೆ ನಾನು ಇದೇ ತರ ಹೇಳ್ತೀನಿ, ಇದೇ ತರ ಕೂತಿರ್ತೀನಿ. ನೀವ್ ಎಲ್ಲಿ ಕರೆದ್ರು ಹೋಗ್ತೀನಿ, ಎಲ್ಲಿ ಬಂದು ಕೂತ್ಕೊಂಬಂತದ್ರು ಕೂತ್ಕೋತೀನಿ. ನನ್ನ ಮಗು ಫ್ಯೂಚರ್ ಅಲ್ಲಿ ಇನ್ನೊಂದ್ಸಲಿ ಈ ಘಟನೆ ನಮ್ಮ ಊರಲ್ಲಿ ಆಗ್ಬಾರ್ದು. ನಾನು ಊರಲ್ಲೇ ಬೆಳಿಬೇಕಿನ್ನ, ಸಾಯೋವರೆಗೂ ಊರಲ್ಲೇ ಇರ್ಬೇಕು. ಅಷ್ಟೊತ್ತವರೆಗೂ ನನ್ನ ಮಗು ನನ್ನ ಜೊತೆನೆ ಇರ್ಬೇಕು. ಅವಳಿಗೂ ಒಂದು ಒಳ್ಳೆ ವಾತಾವರಣ ಕೊಡ್ಲೇಬೇಕು ನಾನು. ಈಗೇನ್ ನಿಮ್ಗೆ ದಯವಿಟ್ಟು ಹೇಳ್ತಾ ಇದ್ದೀನಿ ಪೊಲೀಸ್ ಅವ್ರಿಗೆ, ದಯವಿಟ್ಟು ಆಕ್ಷನ್ ಇವಾಗಾದ್ರೂ ತಗೊಳ್ಳಿ. ನಮ್ಮಿಂದ ನಾವೇನು ಫೋರ್ಸ್ ಮಾಡೋದು ಬೇಕಾಗಿಲ್ಲ. ನ್ಯಾಯವಾಗಿ ಏನ್ ಬಂದೈತೆ, ನ್ಯಾಯವಾಗಿ ಏನ್ ಕೋರ್ಟಿಂದ ಅಪ್ರೂವ್ ಆಗಿದೆ ಅದನ್ನ ಮಾಡಿ. ಇಷ್ಟು ಹೇಳ್ತಾ ಜಿಲ್ಲಾ ಸಂಯೋಜಕನಾಗಿ ಕೆಲಸ ಮಾಡ್ತಾ ಇದ್ವಿ ಗುದ್ದೂರು ಪರಾಣದ ಅಂತ. ಏನು ಈ ಕೊತ್ಕೋಟ ವಾರ್ಲಪಲ್ಲಿ ಇನ್ಸಿಡೆಂಟ್ ಏನಾಗಿದೆ, ಇದಕ್ಕಿಂತ ಮುಂಚೆನೂ ನಡೆದಿದೆ ಅಲ್ಲಿ ಘಟನೆ. ಆದರೂ ಅವ್ರ ದೌರ್ಜನ್ಯ ಇನ್ನೂ ಬಿಟ್ಟಿಲ್ಲ. ಗಲಾಟೆ ಆದ್ಮೇಲೂ ಕೂಡ ರಾಜರೋಷವಾಗಿ ಆರಾಮ್ಸೆ ಅವ್ರು ತಿರುಗಾಡ್ಕೊಂಡಿದ್ದಾರೆ. ಮತ್ತೆ ಊರಲ್ಲೇ ಅವ್ರ ಸುತ್ತಮುತ್ತಲ ಎಲ್ಲ ಜಮೀನು ಮ್ಯಾಕ್ಸಿಮಮ್ ಅವ್ರದೇ ಇದೆ. ಅದರಲ್ಲಿ ಕುರಿ ಮೇಯ್ಸಕ್ಕೆ ಹೋಗ್ಬಾರ್ದು, ಇವ್ರು ತಿರುಗಾಡಬಾರ್ದು ಅಂತೇಳಿ, ಯಾವುದೇ ಕಾರಣಕ್ಕೂ ನೀವು ಬರಬಾರ್ದು ಅಂತೇಳಿ ದಬ್ಬಾಳಿಕೆ ಮಾಡ್ತಾ ಇದ್ದಾರೆ. ಇವೆಲ್ಲಾನು ಬಿಡಬೇಕು. ಮತ್ತೆ ಯಾರು ಆರೋಪಿಗಳು ಏನಿದ್ದಾರೆ, ಯಾರಿಗೆ ಆಂಟಿಸಿಪೇಟ್ ಬೇಲ್ ರಿಜೆಕ್ಟ್ ಆಗಿದೆ ಅವ್ರನ್ನ ಕೂಡಲೇ ಬಂಧಿಸಬೇಕು. ಯಾವಾಗ ಕೆಲವರಿಗೆ ಕಾನೂನಿನ ರುಚಿ ತೋರಿಸಿದ್ರೆ ಇನ್ನು ಮಿಕ್ಕಿದವ್ರಿಗೆಲ್ಲ ಕೂಡ ಅರ್ಥ ಮಾಡ್ದು ಕಾನೂನು ಇಷ್ಟು ಇರುತ್ತೆ, ನಾವು ಈ ರೀತಿ ನಡ್ಕೋಬಾರ್ದು, ನಾವು ಈ ರೀತಿ ನಡ್ಕೋಬೇಕಂದ್ರೆ ಬೇರೆ ಕೆಲವರಿಗೆ ಗುಣಪಾಠ ಆಗುತ್ತಿದೆ ಎಲ್ಲಾನು. ಮತ್ತೆ ಯಾರು ಬೆದರಿಕೆಗಳಾಗ್ತಿದ್ದಾರೆ, ಊರಲ್ಲಿ ಕೆಲವರು ಸಾಯಿಸ್ಬಿಡ್ತೀವಿ, ಮತ್ತೆ ಯಾರು ಅವ್ರು ಸಪೋರ್ಟ್ ಮಾಡ್ತೀವಿ ಸಾಯಿಸ್ತೀವಿ ಅಂತ ಏನು ಇದು ಮಾಡ್ತಾ ಇದ್ದಾರೆ, ನಾವು ಎಲ್ರಿಗೂ ಹೇಳುವುದಂತೆ, ಹಿಂದೆ ಏನೇನೆಲ್ಲ ನಡೆದೋಗಿದೆ, ಹಿಂದೆ ಎಲ್ಲ ನಿಮ್ಗೆ ಇಷ್ಟ ಬಂದಂಗೆ ಏನೆಲ್ಲ ಮಾಡ್ಕೊಂಡು ಬಂದಿದ್ದೀರಾ. ಈಗ ಎಲ್ರಿಗೂ ಕೂಡ ಕಾನೂನು ಅರಿವಿದೆ. ಪೊಲೀಸ್ ಇಲಾಖೆ ಕೂಡ ತುಂಬಾ ಚುರುಕಾಗಿ ಕಾರ್ಯವನ್ನು ರೂಪಿಸ್ತಾ ಇದೆ. ನಾವೇನಿದ್ರು ಕೂಡ ನಿಮ್ ತರ ನೀವೇನೆಲ್ಲ ಮಾತಾಡ್ಬೋದು. ನಾವು ಯಾವುದೇ ರೀತಿ ಸಂವಿಧಾನ ಬಿಟ್ಟು ಮತ್ತೆ ಬೇರೆ ಏನು ಮಾತಾಡೋದಿಲ್ಲ. ನೀವೇನ್ ಮಾಡಿದ್ರು ಕೂಡ ನಮ್ಗೆ ಇರೋದು ಒಂದೇ ಸಂವಿಧಾನ. ನಿಮ್ಮ ಹತ್ರ ಅಧಿಕಾರ ಇದೆ, ದುಡ್ಡಿದೆ, ಜಾತಿ ನಾವೇ ಮೇಳು ಅಂತ ಅಹಂ ಇದೆ. ನಮ್ಮ ಹತ್ರ ಏನಿಲ್ಲ, ನಮ್ಮ ಹತ್ರ ಇರೋದು ಒಂದೇ ಸಂವಿಧಾನ. ನಾವು ಹೋರಾಟದಲ್ಲೇ ನಿಮ್ಮ ವಿರುದ್ಧ ನಾವು ಹೋರಾಟ ಮಾಡ್ತೀವಿ. ಮತ್ತೆ ನಾವೇನಿದ್ದೀವಿ ಈಗ ಲಂಬಾಣಿ ಸಮುದಾಯ ಇರ್ಬೋದು, ಬೋವಿ ಇರ್ಬೋದು, ಮಾದಿಗ ಇರ್ಬೋದು, ಒಳೇರ್ ಇರ್ಬೋದು, ನಾವೆಲ್ಲರೂ ಕೂಡ ಒಂದಾಗುವಂತ ಸಮಯ ಬಂದಿದೆ. ನಾವೆಲ್ಲರೂ ಕೂಡ ಒಂದಾಗಿ ನೀವು ಏನು ನಮ್ಮ ಎಲೆಕ್ಷನ್ ಟೈಮಲ್ಲಿ ದುಡ್ಡು ಕೊಟ್ಟು ಅದು ಇದು ಕೊಟ್ಟು ನೀವು ಇದು ಎಲೆಕ್ಷನ್ ಅಲ್ಲಿ ನಮ್ಮ ಮತವನ್ನು ಕದ್ಕೊಂಡ್ಬಿಟ್ಟು ನೀವು ಮತ್ತೆ ಗೆದ್ದಾದ ಮೇಲೆ ಯಾವ ರೀತಿ ನೀವು ಅಧಿಕಾರ ಚಲಾಯಿಸ್ತೀರಾ ಅಂತೇಳಿ ಏನು ಇದು ಮಾಡ್ತಾ ಇದ್ದೀರಲ್ಲ,
ಅದೇ ಅಧಿಕಾರವನ್ನು ನಾವು ಪಡಿತೀವಿ. ನಾವೆಲ್ಲರೂ ಒಂದಾಗಿ ನಮ್ಗೆಲ್ಲ ಅರ್ಥ ಆಗ್ತಾ ಇದೆ. ನೀವು ಯಾವುದೇ ಪಕ್ಷದಲ್ಲಿ ಇದ್ರೂ ಕೂಡ ಕೆಲವ್ರು ಏನ್ ಮಾಡ್ತೀರಾ, ನೀವೆಲ್ಲ ಒಂದಾಗ್ತೀರಾ, ನಮಗೂ ನೀವೇ ಕಳಿಸ್ತಾ ಇದ್ದೀರಾ. ನಾವು ಎಲ್ಲರೂ ಕೂಡ ಎಲ್ಲಾ ಜಾತಿ ನಮ್ಮ ತಲ ಸಮುದಾಯಗಳು ಹೇಳಿದೆ, ನಾವೆಲ್ಲರೂ ಕೂಡ ಒಂದಾಗಿ ನಿಮ್ಗೆ ರಾಜಕೀಯವಾಗಿ ಬುದ್ಧಿ ಹೇಳುವಂತ ಕಾಲ ಬಂದಿದೆ. ನಾವು 100% ನಿಮ್ಗೆ ಬುದ್ಧಿ ಹೇಳೇ ಇರ್ತೀವಿ. ಮತ್ತಿನ್ನೊಂದು ಏನಂದ್ರೆ, ನೀವು ಯಾವುದೇ ಪಕ್ಷದಲ್ಲಿರ್ಲಿ, ನಮ್ಮ ದಲಿತರು ಯಾವುದೇ ಕಾರಣಕ್ಕೂ ಅವರಿಗೆ ಸಮಸ್ಯೆ ಆದಾಗ ಯಾವುದೇ ಕಾರಣಕ್ಕೂ ನಾವು ಬಿಡುವುದಿಲ್ಲ. ನಮ್ಮ ಜೊತೆ ನಮ್ಮ ಕೋಡಿಗಲ್ ರಮೇಶ್ ಅಣ್ಣ ನಮ್ಮ ಅಧ್ಯಕ್ಷರಿದ್ದಾರೆ. ಅದೇ ರೀತಿಯಾಗಿ ನಮ್ಮ ಮಾರಸಂದ್ರ ಮುನಿಯಪ್ಪ ಸರ್ ಅವರು ರಾಜ್ಯಾಧ್ಯಕ್ಷರಿದ್ದಾರೆ. ಇವರ ನೇತೃತ್ವದಲ್ಲಿ ನಾವೇನಿದೆಯೋ ನಿಮ್ಗೆ ಕಾನೂನು ಚೌಕಟ್ಟಿನಲ್ಲಿ ನಾವು ಹೋರಾಟ ಮುಖಾಂತರ ನಿಮ್ಗೆ ಬುದ್ಧಿ ಕಲಿಸ್ತೇವೆ ಅಂತೇಳಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಏನು ಹಿಂದೆ ನಡೆದಂಥ ಚೇಲೂರು ತಾಲೂಕಿನಲ್ಲಿ ಕೊತ್ತವಾಣಪಲ್ಲಿ ಗ್ರಾಮದಲ್ಲಿ ಏನು 9/6/2006 ನಡೆದ ಘಟನೆಯಲ್ಲಿ ದಲಿತರಿಗೂ ಮತ್ತು ಸವರ್ಣರಿಗೂ ಆಗಿರೋ ಗಲಾಟೆ. ಈ ಗಲಾಟೆ ಏನಂದರೆ ಜಮೀನು ವಿವಾದ. ಜಮೀನು ವಿವಾದದಲ್ಲಿ ಇವರು ಬಂದು ಎಸ್ಸಿಗಳು, ಏನು ಲಂಬಾಡಿಸ್ ಆದರೂ ಎಸ್ಸಿನೇ, ಬೇರೆ ಅದರ್ಸು ಸವರ್ಣರು ಒಕ್ಕಲಿಗರು ಪಾವತಿ ವರ್ಷ ಖಾತೆ ಮಾಡ್ಕೊಂಡಿದ್ದೀವಿ ಅಂತ ಪಾಣಿಯಲ್ಲಿ ಎಂಟರ್ ಆಗಿದೆ. ಫಸ್ಟ್ ಪಾಯಿಂಟ್. ನಾವು ದಲಿತರು, ಅವರು ಒಕ್ಕಲಿಗರು. ನಮ್ಮ ತಂದೆ ಸತ್ತು ಹೋದ್ರೆ ಮಗನಿಗೆ ಪಾವತಿ ವರ್ಷ ಖಾತೆ ಆಗಬೇಕು. ನಮ್ಮವ್ರ ತಂದೆ ಸತ್ತು ಹೋದ್ರೆ ಜನರಲ್ ಅವ್ರಿಗೆ ಹೆಂಗೆ ಪಾವತಿ ವರ್ಷ ಆಗುತ್ತೆ. ಈ ಥರ 4-0 ಮಾಡಿ ಪಾಣಿಯಲ್ಲಿ ಸೇರ್ಕೊಂಡಿದ್ದಾರೆ. ಅದಕ್ಕೆ ಜಮೀನು ವಿವಾದ ಗಲಾಟೆ ಆಗಿದೆ ಘಟನೆ. ಆ ಘಟನೆಯಲ್ಲಿ 21 ಜನ ಸವರ್ಣ ಮೇಲೆ ಕೇಸ್ ಆಗಿದೆ. ಫಸ್ಟ್ ಕೇಸ್ ಆಯಿತು. ಸೆಕೆಂಡ್ ಬಂದು ನಮ್ಮವ್ರದ್ದು ಆಗಿದೆ. 15 ಜನ ಮೇಲೆ ಕೌಂಟ್ ಕೇಸ್ ಕೊಟ್ಟಿದ್ದಾರೆ. ಇದರಲ್ಲಿ ಕೂಡ 5 ಜನ ಘಟನೆಯಲ್ಲೇ ಇಲ್ಲ. ಅವರು ಬೆಂಗಳೂರಲ್ಲಿದ್ದಾರೆ, ಉದ್ಯೋಗ ಮಾಡಿಕೊಂಡು ಬೇರೆ ಕಡೆ ಇದ್ದಾರೆ. ಅಂಥವ್ರನ್ನೆಲ್ಲ ಸೇರಿಸಿ ಉದ್ದೇಶಪೂರ್ವಕವಾಗಿ ಇವ್ರಿಗೆ ತೊಂದರೆ ನೀಡಬೇಕಂತ ಒಂದು ದುರುದ್ದೇಶ ಇಟ್ಟುಕೊಂಡು ಕಂಪ್ಲೇಂಟಲ್ಲಿ ಸೇರಿಸಿ ಕೇಸ್ ಮಾಡಿದ್ದಾರೆ. ಈಗ ಏನು ನಮ್ಮ ದಲಿತರು ಕಾನೂನು ಚೌಕಟ್ಟಲ್ಲಿ ನ್ಯಾಯಾಲಯಕ್ಕೆ ಹೋಗಿ ಬೇಲನ್ನು ಪಡ್ಕೊಂಡಿದ್ದಾರೆ. ಆದರೆ ಸವರ್ಣರು ಅವರು ನ್ಯಾಯಾಲಯಕ್ಕೆ ಹೋಗಿ ಬೇಲ್ಗೆ ಅಪ್ಲೈ ಮಾಡಿಕೊಂಡಿದ್ದಾರೆ, ಆರ್ಟಿಫಿಷಿಯಲ್ ಬೇಲು. ಕೆಲವರಿಗಾಗಿದೆ, ಇನ್ನು 7 ಜನಕ್ಕೆ ರಿಜೆಕ್ಟ್ ಆಗಿದೆ ಸೆಷನ್ ಕೋರ್ಟಲ್ಲಿ. ಪೊಲೀಸ್ ಅಧಿಕಾರಿಗಳು ಇದ್ರ ಬಗ್ಗೆ ಚಕ್ಕರೆ ಎತ್ತಾ ಇಲ್ಲ. ಯಾಕಂದರೆ ಈಗ ಕೊತ್ತಕೋಡನ ಗ್ರಾಮದಲ್ಲಿ ಅಲ್ಲಿರುವುದು 8 ಮನೆ, ಸವರ್ಣ ಇರುವುದು ಸುಮಾರು 75-80 ಮನೆ ಇದೆ. ಇವರೆಲ್ಲರೂ ಸುತ್ತಮುತ್ತ ಎಲ್ಲಿ ಕೂಡ ಇವ್ರು ನಮ್ಮ ಮಾತು ಕೇಳ್ತಾ ಇಲ್ಲ. ಇವರು ನಮ್ಮ ಮಾತಿಗೆ ವಿರುದ್ಧವಾಗಿದ್ದಾರೆ.